ಅಥವಾ ನಿನಗೂ ಈ ಥರ ಏನಾರು ಅನ್ನಿಸ್ತಾ ಇದೆಯಾ? ರುಕು, ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ, ನನ್ನ ಮೇಲೆ ನಿನಗೆ ಲವ್ ಆಗಿದೆಯಾ? ಇದೆಯಾ ಅಥವಾ ಏನಾರು ಹೇಳ್ಬೇಕಲ್ವಾ? ಅಲ್ಲ, ಏನಾದ್ರು ರುಕು, ರುಕು ರುಕು, ರುಕು, ಏನಾಯ್ತು? ದೆವ್ವ 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 ಎಲ್ಲಿಗೆ ಓಡ್ತಿದ್ಯಾ? ಏನಾಯ್ತು? ದೆವ್ವ ದೆವ್ವ ದೆವ್ವ. ನಾನು ಕೃಷ್ಣ. ಇಲ್ಲ, ನೀನಲ್ಲ. ನಾನು ಅಲ್ಲಿ ದೆವ್ವ ನೋಡಿದೆ. ಅಲ್ಲಿ ಅಲ್ಲಿ ಯಾರೋ ಇದ್ರು. ಅವನಾ? ಪಾಪ ಹುಚ್ಚ ಅವನು. ಅವನು ಯಾವಾಗಲೂ ಇಲ್ಲೇ ಇರ್ತಾನೆ. ಈ ಎಡೆ ಎಲ್ಲ ಇಕ್ತಾಗ ಅದನ್ನ ತಿನ್ಕೊಂಡು ಇಲ್ಲೇ ಓಡಾಡ್ಕೊಂಡು ಇರ್ತಾನೆ. ಪಾಪ ನಾನು ಬಂದಾಗೆಲ್ಲ ಇಲ್ಲೇ ಇರ್ತಾನೆ. ಇದು ದೇವ್ರಿರೋ ಜಾಗ. ನಮ್ಮಮ್ಮ ಇದ್ದಾರೆ ಇಲ್ಲಿ. ಇಲ್ಲಿ ಯಾವ ದೆವ್ವ ಪಿಸಾಚಿನೂ ಬರಲ್ಲ ಬಿಡು, ತಲೆ ಕೆಡ್ಸ್ಕೊಂಬಿಡ. ಅವಾಗ ಅವಾಗ ದೆವ್ವ ಥರ ನಾನು ಒಬ್ಬನೇ ಓಡಾಡೋದು. ತಲೆ ಸ್ವಲ್ಪ ಬಿದೋದಿಯಲ್ಲ. ನಾನು ಹೇಳಿದ್ದೇನಾರು ಕೇಳಿಸ್ತಾ ನಿನಗೆ? ನಾನು ಹೇಳಿದ್ದೇನಾರು ಕೇಳಿಸ್ಕೊಂಡ್ಯಾ? ಏನ್ ಹೇಳ್ದೆ ನೀನು? ಜೋಕ್ ಕೇಳಿದೆ, ಕೇಳಿಸ್ಕೊಳ್ಳೋ ಅಷ್ಟರಲ್ಲಿ ತಲೆ ಸುತ್ತ ಬಿದ್ದೋಗಿದೆಯಲ್ಲ. ಮುಂಡ ಮುಚ್ತು. ಸರಿ, ಮಳೆ ಬರೋ ಅಷ್ಟರಲ್ಲಿ ಹೊರಡೋಣ, ರೆಡಿ? ಫೋನೇ ಮಾಡೋಣ. ಏನು ಮಲಗಿದ್ಯಾ? ಇಷ್ಟೊತ್ತಲ್ಲಿ ಕಾಲ್ ಮಾಡ್ಬಿಟ್ಟು ಮಲ್ಗಿದ್ಯಾ ಅಂತ ಕೇಳ್ತಿಯಲ್ಲ. ಆ ದೇವ್ರು ನಿಂಗೆ ಒಳ್ಳೇದು ಮಾಡ್ತಾನ? ಅಲ್ಲ, ಯಾವನ ಮೆಂಟ್ಲು ನನ್ನ ಮಗ ಮುಂದೆ ಬಂದ ಅಂತ ಸ್ವೀಟ್ ಟಬಾಕ್ ಅಂತ ಮೂರ್ಛೆ ಹೋಗ್ಬಿಟ್ಟಿಯಲ್ಲ. ಅದಕ್ಕೆ ಹೇಗಿದ್ಯಾ ಹೆಂಗಿದ್ಯಾ ಅಂತ ವಿಚಾರಿಸ್ಕೊಳಕ್ಕೆ ಫೋನ್ ಮಾಡಿದೆ. ಇಲ್ಲ ನಮ್ಮಂಥವ್ರು ಯಾರು ನೋಡ್ಕೊಳ್ಳೋದಿಕ್ಕೆ ಬರಬೇಕಾ ಅಂತ ಕೇಳೋಣ ಅಂತ ಮಾಡಿದೆ. ಅವಶ್ಯಕತೆ ಏನೂ ಇಲ್ಲ. ನೆಮ್ಮದಿಯಾಗಿ ಮಲಗಿದ್ದೀನಿ, ನೀನು ನೆಮ್ಮದಿಯಾಗಿ ಮಲ್ಕೊ. ಆರ್ ಯು ಶ್ಯೂರ್? ಕಾನ್ಫಿಡೆಂಟ್? ಸ್ಲೋ ಕಾಟ್ರು. ಹೇಳು. ನಾನು ಆರಾಮಾಗಿದ್ದೀನಿ, ಪ್ಲೀಸ್ ಆರಾಮಾಗಿರೋಕ್ ಬಿಟ್ಬಿಡೋ. ಹೌದು, ಏನ್ ಮಾಡ್ತಾ ಇದೀಯಾ? ಹಾ, ಡಿಸ್ಕೋ ಡಿಸ್ಕೋ ಡ್ಯಾನ್ಸ್ ಮಾಡ್ತಿದ್ದೀನಿ. ವಂಡರ್ಫುಲ್. ಮುಂಚೆ ಹೇಳಿದ್ರೆ ನಾನು ಬಂದು ನೋಡ್ತಾ ಇದ್ದೆ. ಪ್ಲೀಸ್. ಅದು ವಿಷಯ ಏನಂದ್ರೆ, ಅಪ್ಪನ ಹತ್ರ ಕೆಲಸ ಕೇಳೋದು. ಎಕ್ಸ್ಕ್ಯೂಸ್ ಮೀ, ಯಾರಿಗೂ ನೀನು ಏನು ಹೇಳ್ಬೇಡ. ನಾನೇ ಡೈರೆಕ್ಟಾಗಿ ಬಂದು ಸೂರ್ಯಪ್ರಕಾಶ್ ಅವ್ರ ಹತ್ರ ಮಾತಾಡ್ತೀನಿ. ಊರಿಗೆ ಮುಂಚೆನೇ ಎಲ್ಲ ಅನೌನ್ಸ್ ಮಾಡೋದೇನು ಬೇಕಾಗಿಲ್ಲ, ಆಯ್ತಾ? ಹೌದಾ? ಹಂಗಂತೀಯಾ? ಓಕೆ ಓಕೆ. ಏನು ಮಾಡ್ತಿದ್ಯಾ? ಮಲಗಿದ್ಯಾ? ಸ್ಲೋ ಬಿಟ್ಬಿಡೋಲ್ಲೋ. ಹೋಗ ನೈಟ್ ಹೊಡ್ಕೊಂಡು ಮಲ್ಕೋ. ಪಾಪ, ಮಲ್ಕೋ ಮಲ್ಕೋ. ಮಲಗ್ಬಿಟ್ಯಾ? ಏಯ್ ನೋಡು, ಮುಚ್ಕೊಂಡು ಫೋನ್ ಇಟ್ಟರೆ ಸರಿ, ಇಲ್ಲಾಂದ್ರೆ ಆಟೋ ತಗೊಬಂದು ಎದೆ ಮೇಲೆ ಹತ್ತಿಸ್ಬಿಡ್ತೀನಿ. ಪಾಪ, ನಿದ್ದೆ ಬರ್ತಿಲ್ವೇನೋ ಅವಳಿಗೆ. ಇದೆಲ್ಲ ಮಾಡೋಕ್ಕೂ ಮುಂಚೆ ನೀನು ಯಾರ ಹತ್ರ ಮಾತಾಡಿದ್ದೆ? ಯಾರು ನಿಂಗೆ ಪರ್ಮಿಷನ್ ಕೊಟ್ಟಿದ್ದು? ಇಲ್ಲ ಅಕ್ಕ, ಸೂರ್ಯಪ್ರಕಾಶ್ ಸರ್ ಕೊಟ್ಟಿದ್ದ ದುಡ್ಡಿಂದ ನಮ್ಮ ಮನೆ ಉಳ್ಕೊಳ್ತು. ಇವಾಗ ಮನೆ ಮೇಲೆ ಸಾಲ ಇದೆ, ಅದನ್ನು ನಾನು ವಾಪಸ್ ತೀರಿಸ್ಬೇಕು ಅಂದರೆ ಅದಕ್ಕೆ ನಾನು. ಹಾಗಂತ ಇದ್ದಿದ್ರೆ ಮೊದಲಿಂದನೇ ಕೆಲಸ ಮಾಡಬೇಕಾಗಿತ್ತು. ಅದು ಬಿಟ್ಟು ರೆಸಾರ್ಟ್ಗೆ ಹೋಗಿ ಅಲ್ಲೊಂದಷ್ಟು ಸೀನ್ ಕ್ರಿಯೇಟ್ ಮಾಡಿ ಎಲ್ಲರನ್ನ ತಗ್ಲಾಕ್ಸಿ ಇವಾಗ ಬಂದು ಕೆಲಸ ಬೇಕು ಅಂತ ಕೇಳ್ತಿದ್ಯಾ? ಯಾಕಕ್ಕ ಇಷ್ಟು ಕೋಪ ಮಾಡ್ಕೊಂಡಿದ್ದೆ ನನ್ನ ಮೇಲೆ?
ಅವ್ರು ದುಡ್ಡು ಕೊಡ್ತಾರೆ ಅಂತ ನನಗೆ ದೇವರಣ್ಣಗೂ ಗೊತ್ತಿರಲಿಲ್ಲ ಅಕ್ಕ. ನಾವೇ ಗೆಲ್ತೀವಿ ಅಂತ ಅಂದ್ಕೊಂಡಿದ್ದೆ. ಇವಾಗ ನೀನು ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಾ ಇದೆಯಾ? ನೋಡು, ಕಷ್ಟಪಟ್ಟು ನಾನು ದುಡಿತೀನಿ, ಸಂಬಳ ತಗೊಳ್ತೀನಿ, ಒಂದೊಂದು ಪೈಸೆನೂ ವಾಪಸ್ ತೀರಿಸ್ತೀನಿ ಅಕ್ಕ. ಮಾವನ ಹತ್ರ ನಾನು ಮಾತಾಡ್ತೀನಿ. ನಿಂಗೆ ಕೆಲ್ಸಕ್ಕೆ ಬರೋ ಅಗತ್ಯ ಇಲ್ಲ, ಮನೆಗೆ ನಡಿ. ಅಕ್ಕ ಪ್ಲೀಸ್ ಅಕ್ಕ, ಇದೊಂದಕ್ಕೆ ಅಡ್ಡ ಬರಬೇಡ. ಈ ಸಾಲನ ನಾನು ಹೇಗಾದ್ರೂ ಮಾಡಿ ತೀರಿಸ್ಲೇಬೇಕು. ನೋಡು ರುಕ್ಕು, ಕೆಲಸ ಮಾಡಿ ಸಾಲ ತೀರಿಸ್ಬೇಕು ಅಂತಂದ್ರೆ ಬೇರೆ ಕಡೆ ಕೆಲಸ ಮಾಡ್ಬೋದಲ್ವಾ? ಇಲ್ಲೇ ಬರಬೇಕು ಅಂತ ಅಗತ್ಯ ಇದೆಯಾ? ಅಕ್ಕ, ಬೇರೆ ಎಲ್ಲಾದರೂ ಕೆಲಸ ಕೇಳ್ಕೊಂಡು ಹೋದರೆ ನನಗೆ ಕೆಲಸ ಕೊಡ್ತಾರಾ? ನಿನಗೆ ಗೊತ್ತಿದೆ ಅಲ್ವಾ, ಇಲ್ಲಿ ಹೇಗೋ ಅಕೌಂಟ್ ನೋಡ್ಕೊಳ್ಳೋಕ್ಕೆ ಜನ ಬೇಕಿತ್ತು, ನನಗೂ ಅವಶ್ಯಕತೆ ಇದೆ. ಅಲ್ಲಿಗೆ ಎಲ್ಲ ಸರಿ ಹೋಯ್ತಲ್ಲ. ಹೌದು ಕಲ್ಯಾಣಿ, ರುಕ್ಕು ಇಲ್ಲೇ ಕೆಲಸ ಮಾಡಲಿ. ನಮ್ಮನೆಯವರು ಅಂತ ಬಿಸ್ನೆಸ್ಸಲ್ಲಿದ್ದರೆ ಅದು ಬಿಸ್ನೆಸ್ಗೂ ಒಳ್ಳೆಯದು, ವಾತಾವರಣಕ್ಕೂ ಒಳ್ಳೆಯದು. ಯಾರೋ ಬಂದು ಅಕೌಂಟ್ಸ್ ಹ್ಯಾಂಡಲ್ ಮಾಡೋಕ್ಕಿಂತ ನಮ್ಮವರೇ ಅಕೌಂಟ್ಸ್ ಹ್ಯಾಂಡಲ್ ಮಾಡಿದ್ರೆ ಇನ್ನೂ ಒಳ್ಳೇದಲ್ವಾ? ಹಾಗಲ್ಲ ವಿನಯ್, ಅವಳಿಗಿನ್ನೂ ಈ ಕೆಲಸದಲ್ಲಿ ಎಕ್ಸ್ಪೀರಿಯನ್ಸ್ ಇಲ್ಲ. ಏನಾದರೂ ಹೆಚ್ಚು ಕಮ್ಮಿ ಆದರೆ ಕೆಲಸ ಮಾಡ್ತಾ ಮಾಡ್ತಾ ಕಲಿತಾಳೆ. ನಾವುಗಳು ಹಾಗೆ ತಾನೇ ಕಲ್ತಿರೋದು. ಇನ್ಫ್ಯಾಕ್ಟ್ ನಾನು ಓದಿರೋದೇ ಬೇರೆ, ಇವಾಗ ಕೆಲಸ ಮಾಡ್ತಿರೋದೇ ಬೇರೆ. ಐ ಆಮ್ ಪ್ರಿಟಿ ಶ್ಯೂರ್ ಶಿಲ್ ಡೂ ಇಟ್. ಸರಿ, ನಿಮಗೆ ಕಾನ್ಫಿಡೆನ್ಸ್ ಇದ್ದರೆ ನನಗೇನೂ ಪ್ರಾಬ್ಲಮ್ ಇಲ್ಲ. ಆದರೆ ಲೆಕ್ಕಾಚಾರದ ಕೆಲಸ ಇದು, ಹುಷಾರಾಗಿ ಮಾಡು. ಯಾವುದನ್ನು ಮೈ ಮೇಲೆ ಹೇಳ್ಕೊಬೇಡ. ಇಲ್ಲ ಅಕ್ಕ, ತೊಂದರೆ ಆಗದೆ ಇರೋ ಹಾಗೆ ಕೇರ್ಫುಲ್ಲಾಗಿ ಕೆಲಸ ಮಾಡ್ತೀನಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಅಕ್ಕ. ನನ್ನ ಕಡೆಯಿಂದನೂ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಬಾವಾ.